ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ಗಾಳಿಪಟ ಕಾದಂಬರಿಯ 8ನೇ ಭಾಗ. 7ನೇ ಭಾಗದಲ್ಲಿ ಹಸನ್ ಮನೆ ಬಿಟ್ಟು ಹೋಗ್ತಾನೆ. ಅಮೀರ್ ಆ ಊರು ಬಿಟ್ಟು ಬರ್ತಾರೆ. ಕಮಲ್ ಅವನು ಮೊಲಾಸ್ಟೇಷನ್ನಿಂದ ಸತ್ತೋಗ್ತಾನೆ. ಈಗ ಕತೆ ಮುಂದಕ್ಕೆ. ಪೇಶಾವರದಲ್ಲಿ 6 ತಿಂಗಳು ಕಾದ ನಂತರ ನಮಗೆ ವೀಸಾ ಸಿಕ್ತು. ಅಮೆರಿಕಾಗೆ ಬಂದ್ವಿ. ಈ ದೇಶ ಅಪ್ಪನಿಗೆ ಫಸ್ಟ್ ಅಲ್ಸರ್ ತಂತು. ಈ ಊರಿಗೆ ಬಂದ ವಾರದಲ್ಲೇ ಯಾರೋ ಬೇರೆ ಒಬ್ಬರು ಅಫ್ಘಾನಿಸ್ತಾನದವರು ಕೆಲಸ ಮಾಡ್ತಿರೋರ ಮೂಲಕ ಅಪ್ಪ ಪೆಟ್ರೋಲ್ ಬಂಕಲ್ಲಿ ಅಸಿಸ್ಟೆಂಟಾಗಿ ಸೇರಿಕೊಂಡ್ರು. ವೀಕಲ್ಲೇ 6 ದಿನ 12 ಗಂಟೆಗಳ ಕಾಲ ಕೆಲಸ ಮಾಡ್ತಿದ್ರು. ಅವ್ರ ಕೈ ಕಪ್ಪಾಗ್ತಿತ್ತು, ಬೆರಳುಗಳು ಕಲರ್ ಫೇಡ್ ಆಗಿತ್ತು. ಸಾಯಂಕಾಲ ಆದರೆ ಕೈ ತುಂಬ ನೋಯ್ತಿತ್ತು ಅಪ್ಪನಿಗೆ. ಅಫ್ಘಾನಿಸ್ತಾನಲ್ಲಿ ಅಪ್ಪ ಅಷ್ಟು ಕಾಸ್ಟ್ಲಿ ಕಾರ್ ಫೋರ್ಡ್ ಮಸ್ತಾಂಗ್ನ ಎಷ್ಟು ಸತಿ ಟಿಪ್ಸ್ ಕೊಟ್ಟು ಹುಡುಗರ ಹತ್ರ ವಾಶ್ ಮಾಡಿಸಿರ್ತಾರೆ, ಎಷ್ಟು ಸತಿ ಹುಡುಗರು ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡಿರ್ತಾರೆ. ಆದರೆ ಇವತ್ತು ಅಪ್ಪ ಎಲ್ಲ ಗ್ಯಾಸ್ ಸ್ಟೇಷನಲ್ಲಿ ಗ್ಯಾಸ್ ಪೆಟ್ರೋಲ್ ಗಾಡಿಗಳಿಗೆ ಹಾಕೋದು, ಆ ವಿಂಡ್ಶೀಲ್ಡ್ ವಾಶ್ ಮಾಡೋದು, ಕಾರ್ ವಾಶ್ ಮಾಡೋದು ಎಲ್ಲ ಕೆಲಸ ಮಾಡ್ತಾಯಿದ್ರು. ಒಂದೊಂದು ಸಲ ಮಧ್ಯಾಹ್ನದ ಹೊತ್ತು ನಾನು ಅಪ್ಪಂಗೆ ಊಟ ತೊಗೊಂಡು ಹೋಗ್ತಿದ್ದೆ. ನನ್ನನ್ನು ನೋಡಿದ ತಕ್ಷಣ ಸ್ವೀಟ್ ಸ್ಮೈಲ್ ಬರ್ತಿತ್ತು. ಆಮೇಲೆ ಸಿಗರೇಟ್ಗಾಗಿ ಹುಡುಕ್ತಾಯಿದ್ರು. ಆದರೆ ಅಷ್ಟೊತ್ತಿಗೆ ಹೊರಗಡೆ ಕಾರುಗಳು, ಕಸ್ಟಮರ್ಸ್ ವೆಯ್ಟ್ ಮಾಡ್ತಾಯಿದ್ರು. ಎಷ್ಟು ಕಷ್ಟಪಡ್ತಾಯಿದ್ರು ಅಪ್ಪ. ಅಪ್ಪನ ಪೆಟ್ರೋಲ್ ಬಂಕ್ ಹತ್ತಿರದಲ್ಲೇ ಒಂದು ಫ್ರೂಟ್ ಶಾಪ್ ಇತ್ತು. ಅದು ವಿಯೆಟ್ನಾಂ ಇಂದ ಬಂದಿರೋ ವಯಸ್ಸಾದ ವೃದ್ಧರು ನಡೆಸ್ತಾ ಇದ್ರು. ನಾವು ಯಾವಾಗಲೂ ಅಲ್ಲಿ ಹಣ್ಣು ತಗೊಳ್ತಾ ಇದ್ವಿ. ಅವರ ಹೆಸರು ಮಿಸ್ಟರ್ ಆ್ಯಂಡ್ ಮಿಸಸ್ ನೊಯಾನ್ ಅಂತ. ನಾವು ಒಂದು ಅಪಾರ್ಟ್ಮೆಂಟಲ್ಲಿದ್ವಿ. ಅಲ್ಲಿ ಹೆಚ್ಚು ಕಮ್ಮಿ ಎಲ್ಲರೂ ಅಫ್ಘಾನರೇ ಇದ್ದರು. ಅಲ್ಲಿ ನಾವು ಪೇಶಾವರದಲ್ಲಿದ್ದಾಗ ಎಲ್ಲ ಅಫ್ಘಾನ್ಸೇ ಇದ್ರೂ ಅಲ್ಲಿ ಗಾಳಿ ನೀರು ಎಲ್ಲ ಕೊಳಕು ಅನ್ನಿಸ್ತಾ ಇತ್ತು. ಇಲ್ಲಿ ಅಂಥ ಸಮಸ್ಯೆ ಏನಿಲ್ಲ. ಸದ್ಯಕ್ಕೆ ನಾವೀಗ ಫರ್ಮ್ಯಾಂಟೋ ಸಿಟಿಯಲ್ಲಿದ್ವಿ. ರೋಡಿಗೆ ಹೋದರೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು, ಹುಡುಗಿರೆಲ್ಲ ಜೋಕಾಲಿ ಆಡ್ತಾಯಿದ್ರು. ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಎಲ್ಲಾದರೂ ಟೀ ಶಾಪ್ಗಳ ಹತ್ರ ಅಥವಾ ಈಗ ಸದ್ಯಕ್ಕೆ ಇರೋ ಈ ಮನೆ ಹತ್ರ ಎಲ್ಲ ಅಪ್ಪ ತುಂಬ ವಾದ ಮಾಡ್ತಾಯಿದ್ರು ರಾಜಕೀಯದ ಬಗ್ಗೆ ಎಲ್ಲ. ಯಾವಾಗಲೂ ಅಪ್ಪ ಇಸ್ರೇಲ್ ಅವ್ರನ್ನ ಹೊಗಳ್ತಾ ಇದ್ರು. ಅವ್ರನ್ನ ಹೊಗಳಿದ ತಕ್ಷಣ ಮಿಕ್ಕಿದವರು ಆಟೋಮೆಟಿಕ್ಕಾಗಿ ಇವರು ಆ್ಯಂಟಿ ಮುಸ್ಲಿಂ ಅಂತ ಅವ್ರನ್ನ ಬಿಂಬಿಸ್ಕೊಳ್ತಾ ಇದ್ರು. ಅಪ್ಪ ಎಷ್ಟೊಂದು ಸತಿ ಎಲ್ರಿಗೂ ಕನ್ವಿನ್ಸ್ ಮಾಡೋಕ್ಕೆ, ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಧರ್ಮ ಬೇರೆ, ರಾಜಕೀಯ ಬೇರೆ ಅಂತ. ಆದರೆ ಅದನ್ನ ಯಾರೂ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಇದೊಂದು ಕಡೆಗಿದ್ದರೆ ಅವ್ರು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅಂದರೂ ಅಪ್ಪ ಮಾಡಿರೋ ಥೀಸಿಸು, ಅವರ ಡೆಸರ್ಟೇಷನ್ಸ್ ಎಲ್ಲ ನನಗೆ ವಿವರವಾಗಿ ಬಿಡಿಸಿ ನನ್ನ ತಲೆ ತುಂಬ್ತಾಯಿದ್ರು. ಯಾರಾದರೂ ಏನು ಇಸ್ರೇಲ್ ಒಳ್ಳೆಯವರು ಅಂತೀರಾ, ನೀವು ಈ ಥರ ಮಾತಾಡಬಾರ್ದು, ಅಲ್ಲಿ ಪಕ್ಕದಲ್ಲಿ ನಮ್ಮವ್ರು ಸಫರ್ ಆಗ್ತಿದ್ದಾರೆ ಅಂತಂದರೆ ಅದಕ್ಕೆ ಬಾಬಾ ಈಸಿಯಾಗಿ ಅಂತಿದ್ರು, ಹೌದು ಪ್ಯಾಲೆಸ್ತೀನಿಯನ್ಸ್ ಸಫರ್ ಆಗ್ತಿದ್ದಾರೆ, ಆದರೆ ನೀವು ಯಾರಾದರೂ ಏನೂ ಮಾಡ್ತಾ ಇಲ್ಲ ಯಾಕೆ ಅಂತ ಅವ್ರದ್ದೇ ಆದ ತಿಕ್ ವಾಯ್ಸಲ್ಲಿ ಕೇಳ್ತಾಯಿದ್ರು. ಅದಕ್ಕೆ ಯಾರೂ ಉತ್ತರ ಹೇಳ್ತಾ ಇರಲಿಲ್ಲ. ಅದಕ್ಕೆ ಬಾಬಾ ನನ್ನ ಹತ್ರ ಹೇಳ್ತಿದ್ರು, ಇವರೆಲ್ಲ ಚೆನ್ನಾಗಿ ಆಯಿಲಿಂದ, ಅದೇ ಕ್ರೂಡ್ ಆಯಿಲ್ ಸೇಲ್ ಮಾಡಿದ್ರಿಂದ ದುಡ್ಡು ಬಂದು ಚೆನ್ನಾಗಿ ಕೊಬ್ಬಿದ್ದಾರೆ. ಕಷ್ಟ, ಪ್ರಾಕ್ಟಿಕಲ್ ಜೀವನ ಏನು ಅನ್ನೋದು ಇವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲಿ ಜಿಮ್ಮಿ ಕಾರ್ಟರ್ ಅವರು ಆಗ US ಪ್ರೆಸಿಡೆಂಟ್ ಆಗಿದ್ದರು. ಅವ್ರು ಹೋದ್ಮೇಲೆ ರೇಗನ್ ಬಂದರು. ಆಗ ಅಪ್ಪ ತುಂಬ ಖುಷಿಪಟ್ಟರು. ಅಫ್ಘಾನಿಸ್ತಾನಲ್ಲಿ ಹಾಕ್ಕೊಳ್ತಿದ್ದ ರಾಜನಿಗೆ ಶೇಕ್ ಹ್ಯಾಂಡ್ ಕೊಡ್ತಿರೋ ಫೋಟೋ ಆ ಥರದ್ದು ಎಲ್ಲ ನಮ್ಮ ಫ್ಲ್ಯಾಟ್ನಲ್ಲಿ ನೇತು ಹಾಕಿದರು. ಆಮೇಲೆ ತುಂಬ ಸೆಲೆಬ್ರೇಷನ್ ಆಗಿ ಮಾತಾಡ್ತಿದ್ರು ಅಪ್ಪ ರೇಗನ್ ಬಂದಾಗ.
ಅಲ್ಲಿರೋರ್ಗೆಲ್ರಿಗೂ ತುಂಬ ಸಿಟ್ಟು ಬರ್ತಾಯಿತ್ತು. ಇವರು ಎಂಥ ವಿಚಿತ್ರ ಮನುಷ್ಯ ಅಂತ. ಆದರೆ ಅಪ್ಪ ನಿಜಕ್ಕೂ ತುಂಬ ಬುದ್ಧಿವಂತ. ನನ್ನ ಹತ್ರ ಹೇಳೋರು, ಅಮೀರ್, ಮೂರು ದೇಶದಲ್ಲಿ ನಿಜವಾದ ನಾಯಕರು, ಗಂಡು ನಾಯಕರಿದ್ದಾರೆ. 1 ಅಮೆರಿಕ, 2 ಬ್ರಿಟನ್, 3 ಇಸ್ರೇಲ್. ಮಿಕ್ಕದವರೆಲ್ಲರೂ ವಯಸ್ಸಾದ ಹೆಂಗಸರು, ಮುದುಕಿಯರು ಎಲ್ಲ ಮಾತಾಡೋ ಹಾಗೆ ಮಾತಾಡ್ತಾರೆ. ಅಷ್ಟು ಬಿಟ್ಟರೆ ಏನೂ ಇಲ್ಲ ನೋಡಿ, ಗಂಡಸರ ತಾಕತ್ತೇ ಇಲ್ಲ ಅಂತ ಕೈ ಬೀಸ್ತಾಯಿದ್ರು, ಎಂಟಿ ಹ್ಯಾಂಡ್ ಮಾಡ್ತಾಯಿದ್ರು. ಆದರೆ ಹೀಗೆ ಸುಮಾರು ದಿನ ನಡೀತು. ಇವೆಲ್ಲದ್ರ ಮಧ್ಯ ಹೆಚ್ಚು ಕಮ್ಮಿ 2 ವರ್ಷ ಮುಗೀತಾ ಬಂತು. ಅಷ್ಟೊತ್ತಿಗೆ ಒಂದಿನ ಅದೇ ನೊಯಾನ್ ಶಾಪಿಗೆ ಹೋಗಿ ಅಪ್ಪ ಆರೆಂಜಸ್ ತೊಗೊಳ್ತಾಯಿದ್ರು. ಅದ್ರ ಎದುರುಗಡೆ ಇದ್ದ ಶಾಪಲ್ಲಿ ಬುಕ್ಸ್ ನೋಡ್ತಾ ಇದ್ದೆ ನಾನು. ಇದ್ದಕ್ಕಿದ್ದಂಗೆ ಏನೋ ಗಳಬೆ ಕೇಳಿಸ್ತು. ಏನೋ ಗ್ಲಾಸ್ ಒಡೆದ ಶಬ್ದ, ಸ್ವಲ್ಪ ಜೋರಾಗಿ ಕಿರ್ಚಿದ ಶಬ್ದ. ತಕ್ಷಣಕ್ಕೆ ಏನು ಅಂತ ನೋಡಿದೆ. ಅಲ್ಲಿ ಬಾಬಾ ಕೋಪದಲ್ಲಿ ಕಾಣಿಸಿದ್ರು ನನಗೆ. ಆ ಬುಕ್ಕನ್ನು ನೋಡ್ತಾ ಇದ್ದ ಬುಕ್ಕನ್ನು ಅಲ್ಲೇ ಎಸೆದು ಹಂಗೆ ಓಡೋದೆ. ಅಲ್ಲಿ ನೋಡಿದ್ರೆ ಐ ವಿಲ್ ಕಾಲ್ ಪೊಲೀಸ್ ಅಂತ ಮಿಸಸ್ ನೊಯಾನ್ ಹೇಳ್ತಾಯಿದ್ರು. ಯಾವಾಗಲೂ ನಾವು ಹೋದಾಗ ನಗ್ನಗ್ತಾ ಮಾತಾಡ್ತಿದ್ರು. ಅವರು ಬೊಚ್ಚುಬಾಯಿ ನೀಟಾಗಿ ಕಾಣಿಸ್ತಾ ಇತ್ತು ನಮಗೆ. ಅವ್ರ ಗಂಡನ ಬಗ್ಗೆ ಮಿಸಸ್ ನೊಯಾನ್ ಎಷ್ಟೊಂದು ಸತಿ ತಮಾಷೆ ಮಾಡ್ತಾಯಿದ್ರು. ಅವ್ರಿಗೆ ಸೊಂಟ ಮುರ್ಕೊಂಡು ಆಪ್ರೇಷನ್ ಆಗಿದೆ. ಅದಕ್ಕೆ $6 million ಖರ್ಚಾಗಿದೆ. ಈಗ ಇವ್ರ ವ್ಯಾಲ್ಯೂ $6 million ಅಂತ ಹೇಳ್ತಾಯಿದ್ರು. ಆದರೆ ಇವತ್ತು ಆ ಮನುಷ್ಯ ಅವನ ಕೈಯಲ್ಲಿ ಇರೋ ಒಂದು ಕೋಲ್ ತಗೊಂಡು ನಮ್ಮ ಅಪ್ಪನ ಕಡೆ ತೋರಿಸಿ ಏನೋ ಬೈತಾ ಇದ್ದಾರೆ. ಅವರ ಹೆಂಗಸು ಭಯ ಪಟ್ಕೊಂಡು ಪೊಲೀಸ್ನ ಕರೀರಿ ಫಸ್ಟು ಅಂತ ಹೇಳ್ತಾ ಇದ್ದಾರೆ. ಬಾಬಾ ಜೋರಾಗಿ ಕೂಗಾಡ್ತಿದ್ದಾರೆ. ಏನಾಯಿತು ಅಂತ ನಾನು ಹೋಗಿ ಕೇಳಿದೆ. ನೋಡು, ಈ ಇಡಿಯಟ್ ನನ್ನ ಮಗ ಇವಾಗ ನನಗೆ ID ತೋರಿಸು ಅಂತ ಕೇಳ್ತಾನೆ. ನಾನು 2 ವರ್ಷದಿಂದ ಇವನಿಗೆ ದುಡ್ಡು ಕೊಟ್ಟು ಫ್ರೂಟ್ಸ್ ತಗೊಂಡಿಲ್ವ ನಾವು ಅಂತ ಅಂದರು. ಅವತ್ತು ನಿಜಕ್ಕೆ ಅಪ್ಪ ಹತ್ರ ಕ್ಯಾಶ್ ಇರಲಿಲ್ಲ. ಅದಕ್ಕೆ ಚೆಕ್ ಕೊಟ್ಟರು. ಆ ಚೆಕ್ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ಅಪ್ಪಂದು ID ಪ್ರೂಫ್ ಕೇಳಿದ್ರು ಅವರು. ಅದಕ್ಕೆ ಅಪ್ಪ, ಅದಿಲ್ಲಿನ ಕಸ್ಟಮ್, ಅದು ಯಾಕೆ ಆ ಥರ ಸಿಟ್ಟು ಮಾಡ್ಕೊತಿದ್ಯಾ ಬಾ ಅಂದರೆ, ಏನೋ ಕಸ್ಟಮ್ಮು ಅಂತ ನನ್ನ ಮೇಲೆ ಕೂಗಾಡಿದ್ರು. ಅವರು ಪೊಲೀಸ್ನ ಕರೆಯೋದಕ್ಕೆ ಸಜ್ಜಾಗ್ತಿದ್ರು. ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಪ್ಲೀಸ್ ಡೋಂಟ್ ಕಾಲ್ ಪೊಲೀಸ್. ನಮ್ಮಪ್ಪ ತುಂಬ ಟಫ್ ಟೈಮ್ನ ಫೇಸ್ ಮಾಡ್ತಾ ಇದ್ದಾರೆ. ಐ ವಿಲ್ ಟೇಕ್ ಹಿಮ್ ಹೋಮ್ ಅಂತ ಕೂಲಾಗಿ ಸಮಾಧಾನ ಮಾಡಿದೆ. ಯು ಲುಕ್ ಲೈಕ್ ಎ ಜೆಂಟಲ್ಮೆನ್, ಆದರೆ ನಿಮ್ಮಪ್ಪ ಹೆಂಗೆ ಬಿಹೇವ್ ಮಾಡ್ತಾರೆ ನೋಡು ಅಂತ ಅವ್ರು ಅಂದರು. ಆಗಲಿ ಅಂತ ಹೇಳಿ ನಾನು ಅಲ್ಲಿ ತಗೊಂಡಿರೋ ಆ ಫ್ರೂಟ್ಸ್ಗೆ ದುಡ್ಡು ಕೊಟ್ಟೆ. ಆ ಕೆಳಗೆ ಹಾಕಿರೋ ಫ್ರೂಟ್ಸನ್ನ, ನಮ್ಮಪ್ಪ ಬಿಸಾಡಿದ ಫ್ರೂಟ್ಸನ್ನ ಎಲ್ಲ ಎತ್ತಿ ಕವರ್ಗೆ ತಗೊಂಡೆ. ಆಗ ನಾನು ಒಂದು ಪೇಪರಲ್ಲಿ ಅಡ್ರೆಸ್ ಬರೆದು ಕೊಟ್ಟೆ, ಫೋನ್ ನಂಬರು ಬರೆದು ಕೊಟ್ಟೆ. ನಿಮಗೆ ಏನೇನು ನಷ್ಟ ಆಗಿದೆಯೋ ನನಗೆ ಕಾಲ್ ಮಾಡಿ ಹೇಳಿ, ನಾನು ಅದಕ್ಕೆ ದುಡ್ಡು ಪೇ ಮಾಡ್ತೀನಿ ಅಂತ. ಆ ಪೇಪರ್ ಈಸ್ಕೊಳ್ಳುವಾಗ ಮಿಸಸ್ ನಾಯನ್ದು ಕೈ ತುಂಬ ನಡುಗ್ತಾ ಇತ್ತು. ಯಾಕೆಂದರೆ ಅವರು ಆಲ್ರೆಡಿ ಪಾರ್ಕಿಂಗ್ಸನ್ನಿಂದ ಸಫರ್ ಆಗ್ತಿದ್ರು. ಈಗ ಹೆದರ್ಕೊಂಡಿದ್ದಕ್ಕೆ ಇನ್ನೂ ಜಾಸ್ತಿ ಕೈ ನಡುಗ್ತಾ ಇತ್ತು. ಒಂದು ನಿಮಿಷ ಅಪ್ಪನ ಮೇಲೆ ಕೋಪ ಬಂತು. ಇಂಥ ವಯಸ್ಸಾದ ಮುದುಕಿನ ಇಷ್ಟು ತೊಂದರೆ ಕೊಡೋದಕ್ಕೆ ಅಪ್ಪನಿಗೆ ಮನಸ್ಸಾದರೂ ಹೇಗೆ ಬಂತು ಅಂತ. ಮನೆಗೆ ಹೋದ್ಮೇಲೆ ಅನ್ನ ಮಾಡಿ ಚಿಕನ್ ಕರಿ ಮಾಡಿದೆ. ಅಪ್ಪನಿಗೂ ಬಡಿಸ್ಕೊಟ್ಟೆ. 2 ತುತ್ತು ತಿಂದು ತಟ್ಟೆನ ಸೈಡಿಗೆ ಸರಿಸ್ಬಿಟ್ರು. ಸ್ಮೋಕ್ ಮಾಡ್ಕೊಳ್ತಾ ಕೂತ್ಕೊಂಡ್ರು. ಅಪ್ಪ, ನೀವು ಅಫ್ಘಾನಿಸ್ತಾನಲ್ಲಿ ತುಂಬ ಚೆನ್ನಾಗಿದ್ರಿ. ಪಾಕಿಸ್ತಾನ್ ಪೇಶಾವರದಲ್ಲಿರುವಾಗ ತುಂಬ ಕೂಲಾಗಿರ್ತಿದ್ರಿ. ಅಲ್ಲೇ ಹೋಗೋಣವಾ ಅಂತ ಕೇಳಿದೆ. ಪೇಶಾವರ್ ನನ್ನವರೆಗೂ ಚೆನ್ನಾಗಿರುತ್ತೆ ಅಮೀರ್. ಇಲ್ಲಿಗೆ ಬಂದಿರೋದು ನಿನಗಾಗಿ, ನೀನು ಚೆನ್ನಾಗಿರಬೇಕು ಅಂತಂದರು. ಮತ್ತೆ ಏನೋ ಮಿಸ್ ಮಾಡ್ಕೊಳ್ತಾ ಇದ್ರು ಅಪ್ಪ. ಮತ್ತೇನು ಮಿಸ್ ಮಾಡ್ಕೊಳ್ತಾರೆ? ಎಷ್ಟೊಂದು ಜನ ಕನಸು ಕಾಡೋ ಅಂಥ ಸುಂದರವಾದ ಜೀವನ ಅಪ್ಪಂದು. ಮನೆಯಿಂದ ಹೊರಗೆ ಬಂದರೆ ಅವರ ಅಪ್ಪ ಏನೋ, ನಮ್ಮಪ್ಪ ಅವರ ತಾತ ಕೂಡ ಎಷ್ಟೊಂದು ಜನ ನೋಡಿರೋರು ಆ ಏರಿಯಾದಲ್ಲಿದ್ದರು. ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತಿದ್ರು. ಮಿಸ್ಟರ್ ಆ್ಯಂಡ್ ಮಿಸಸ್ ನೊಯಾನ್ ನಮ್ಮಪ್ಪನ್ನ ID ಪ್ರೂಫ್ ಕೇಳಿ ಅವರು ಅನುಮಾನ ಪಟ್ಟರು. ಆದರೆ ಅಫ್ಘಾನಿಸ್ತಾನಲ್ಲಿ ನಾವು ಒಂದು ಮರದಿಂದ ಮುರಿದಿರೋ ಕೋಲನ್ನು ತಗೊಂಡು ಹೋದರೆ ಅದ್ರ ಮೇಲ್ಗಡೆ ಚಾಕು ಅಲ್ಲಿ
ಒಂದು ಗೆರೆ ಹಾಕಿ ಆ ಶಾಪ್ನವನು ನಮಗೆ ಒಂದೊಂದು ಲೋಫ್ ನಾನ್ಗಳನ್ನ ಕೊಡ್ತಾಯಿದ್ರು. ಎಷ್ಟು ಲೋಫ್ ತಗೊಂಡ್ರೆ ಅಷ್ಟು ಸಲ ಅಲ್ಲಿ ಅದ್ರ ಮೇಲೆ ಕೆತ್ತಿರ್ತಾಯಿದ್ರು. ಆ ಆ ಕೆತ್ತನೆಗಳನ್ನೆಲ್ಲ ಲೆಕ್ಕ ಹಾಕಿ ಅಪ್ಪ ತಿಂಗಳಿಗೊಂದು ಸತಿ ದುಡ್ಡು ಪೇ ಮಾಡ್ತಿದ್ರು. ಅದು ಅಲ್ಲಿನ ನಂಬಿಕೆ. ಅದನ್ನು ಇಲ್ಲಿ ಯಾರಿಗೆ ಎಕ್ಸ್ಪ್ಲೇನ್ ಮಾಡಬೇಕು? ಮಿಸಸ್ ನೋಯನ್ಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಆದರೆ ನಾನೇನು ಮಾಡಲಿಲ್ಲ. ಮನೆಗೆ ಬಂದಾಯಿತು. ಸ್ವಲ್ಪ ದಿನದಲ್ಲಿ ನಂದು ಗ್ರ್ಯಾಜುಯೇಷನ್ ಮುಗೀತು. ಅಪ್ಪನಿಗೂ ಪೆಟ್ರೋಲ್ ಬಂಕಲ್ಲಿ ಅಸಿಸ್ಟೆಂಟಿಂದ ಮ್ಯಾನೇಜರ್ಗೆ ಪ್ರಮೋಷನ್ ಸಿಕ್ತು. ಅಪ್ಪ ಊರಲ್ಲಿರುವಾಗ ಒಂದು ಬ್ರೌನ್ ಕಲರ್ ಸೂಟ್ ಹಾಕ್ಕೊಳ್ತಾ ಇದ್ರು. ಅದೇ ಸೂಟನ್ನು ಇವಾಗ ನನ್ನ ಗ್ರ್ಯಾಜುಯೇಷನ್ ಡೇಗೂ ಹಾಕ್ಕೊಂಡು ಒಂದು ಕೆಮ್ರಾ ನೇತಾಕ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ತಾ ಇದ್ರು. ಈಗ ಸದ್ಯಕ್ಕೆ ಇಲ್ಲಿ ಕಾಣಿಸ್ತಾ ಇದ್ರು, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲೋ ಮಾಯ ಆಗಿರ್ತಿದ್ರು, ಮತ್ತಿನ್ನೆಲ್ಲೋ ಕಾಣಿಸ್ತಿದ್ರು, ಮತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ಇನ್ನೆಲ್ಲೋ ಕಾಣಿಸ್ತಿದ್ರು. ಹಾಗೆ ಓಡಾಡಿಕೊಂಡು ತುಂಬ ಜಾಲಿಯಾಗಿದ್ದರು ಅಪ್ಪ. ಮಿಕ್ಕಿದ ಮಕ್ಕಳೆಲ್ಲ ಅವ್ರ ಅಪ್ಪಂದಿರ ಜೊತೆ ಹೈಫೈ ಆ ಥರ ಆಡ್ತಾಯಿದ್ರು. ಆದರೆ ನಾನು ಸುಮ್ಮನೆ ಒಂದು ಕಡೆ ಕೂತಿದ್ದೆ. ಗ್ರ್ಯಾಜುಯೇಷನ್ ಮುಗೀತು. ಹೊರಗೆ ಬಂದಮೇಲೆ ಕಾರಲ್ಲಿ ನಾನು ಕಾರ್ ಡ್ರೈವ್ ಮಾಡಿದೆ. ನನಗವಾಗ 20 ಇಯರ್ಸ್. ನಮ್ಮಪ್ಪ ನನ್ನನ್ನು ಆಫ್ಘನ್ ಕಬಾಬ್ ಹೌಸಿಗೆ ಕರ್ಕೊಂಡೋದ್ರು. ತಿನ್ಬೋದಾದಕ್ಕಿಂತ ಜಾಸ್ತಿನೇ ಫುಡ್ ಆರ್ಡರ್ ಮಾಡಿದ್ರು. ತದನಂತರ ಬಾರಿಗೆ ಕರ್ಕೊಂಡೋಗಿ ನನಗೂ ಒಂದು ಡ್ರಿಂಕ್ ಕೊಡಿಸಿದ್ರು. ನಾನು ಅತಿ ಕಷ್ಟದ ಮೇಲೆ ಕಾಲು ಭಾಗ ಕುಡಿದೆ. ಅಷ್ಟರಲ್ಲಿ ಅಪ್ಪ 3 ಪೆಗ್ ಖಾಲಿ ಮಾಡಿದರು. ಪಕ್ಕದಲ್ಲಿರೋ ಫ್ರೆಂಡಿಗೆ ಒಂದು ಸ್ಕಾಚ್ ನನ್ನ ಫ್ರೆಂಡ್ಗೋಸ್ಕರ ಅಂತ ಹೇಳಿದ್ರು. ಆ ಪಕ್ಕದಲ್ಲಿದ್ದ ಫ್ರೆಂಡ್ ಅವ್ರು ಯಾರೋ ವಯಸ್ಸಾದ ಮುದುಕರು, ಹಲ್ಲು ಉದುರೋಗಿತ್ತು, ಮೇಲ್ಗಡೆ ಹಲ್ಲೇ ಇರಲಿಲ್ಲ ಅವ್ರಿಗೆ. ಅವರು ಓ ನೈಸ್ ಅಂತ ಹೇಳಿದ್ರು. ಮತ್ತು ಅವ್ರಿಗೆಲ್ಲರಿಗೂ ಅಪ್ಪ ಹೇಳಿದ್ರು, ನನ್ನ ಮಗ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದಾನೆ, ನನ್ನ ಮಗ ಪಾಸ್ ಆಗಿದ್ದಾನೆ ಅಂತ ಖುಷಿಯಾಗಿ ಎಲ್ಲರಿಗೂ ಅನೌನ್ಸ್ ಮಾಡಿದ್ರು. ಯಾರಿಗೂ ಅನೌನ್ಸ್ ಮಾಡಿಲ್ಲ ಅಂತ ಅನ್ಕೋಬೋದು. ಕುಡಿಬೇಕಾದ್ರೆ ಯಾರೋ ಫ್ರೆಂಡ್ಸ್ ಮತ್ತು ಯಾರೋ ಪ್ರೇಕ್ಷಕರು ಅವ್ರ ಹತ್ರ ಇರೋ ಒಳ್ಳೆ ಟೋಪಿ ಅವನ ಸಂಗೀತ ಬಾರಿಸೋನಿಗೆ ಗಿಫ್ಟಾಗಿ ಕೊಟ್ಟು, ನಿಂಗಿಷ್ಟ ಬಂದಿದ್ದ ಹಾಡು ಪ್ಲೇ ಮಾಡು ಅಂತ ಹೇಳಿದ್ರು. ಅವನು ಕಂಟ್ರಿ ಸಾಂಗ್ಸ್ ಪ್ಲೇ ಮಾಡ್ದ. ಎಲ್ಲ ಡ್ಯಾನ್ಸ್ ಮಾಡ್ಕೊತ ಎಲ್ಲ ಕುಣಿದಾಡ್ಕೊಂಡು ಆರಾಮಾಗಿದ್ದರು. ಸ್ವಲ್ಪ ಹೊತ್ತಾದಮೇಲೆ ಅಪ್ಪ ಹೊರಟಾಗ ಅಲ್ಲಿರೋರಿಗೆಲ್ರಿಗೂ ಇಷ್ಟು ಬೇಗ ಹೊರಟೋಗ್ತೀರಾ ಅನ್ನೋ ಫೀಲಿಂಗ್ ಬಂದ್ಬಿಟ್ಟಿತ್ತು. ದಟ್ ಈಸ್ ಮೈ ಬಾಬಾ. ಅದು ಯಾವುದೋ ಬಾರಿಗೆ ಬಂದು ನಾವು ಡ್ರಿಂಕ್ ತಗೊಂಡ್ವಿ ಅನ್ನೋದಕ್ಕಿಂತ ವಜೀರ್ ಅಕ್ಬರ್ ಖಾನ್ ಅಫ್ಘಾನಿಸ್ತಾನಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದ ಪಾರ್ಟಿ ಥರ ಅನ್ನಿಸ್ತು. ಬಾಬಾ ಅಲ್ಲಿ ಹೇಗೆ ಬಿಹೇವ್ ಮಾಡ್ತಿದ್ರೋ ಹಾಗೆ ಬಿಹೇವ್ ಮಾಡಿದ್ರಿ ಇಲ್ಲಿ. ಅಪ್ಪನ ಮುಖದ ಮೇಲೆ ತುಂಬ ಸಂತೋಷ ಇತ್ತು. ನಾವು ಗಾಡಿ ಹತ್ಕೊಂಡು ಬಂದ್ವಿ. ಅಮೀರ್, ಈ ರೋಡ್ ಎಂಡ್ವರೆಗೂ ಡ್ರೈವ್ ಮಾಡು ಅಂತ ಹೇಳಿದ್ರು. ಅಪ್ಪನ ಹತ್ರ ಒಂಥರ ಘಾಟಿನ ಸ್ಮೆಲ್ ಬರ್ತಾಯಿತ್ತು. ಏನಕ್ಕಪ್ಪ ಅಂತಂದೆ. ಸುಮ್ಮನೆ ಡ್ರೈವ್ ಮಾಡು ಅಂತಂದರು. ಅಲ್ಲೋದ್ಮೇಲೆ ಅವ್ರ ಪಾಕೆಟಿಂದ ಒಂದು ಬಂಚ್ ತೆಗೆದು ಕೊಟ್ಟರು, ಕೀ ಬಂಚ್. ಅಲ್ಲಿರೋ ಕಾರ್ ತೋರಿಸಿದ್ರು. ಬೆಳದಿಂಗಳಲ್ಲಿ ಅದು ಯಾವ ಕಲರ್ ಸ್ಪಷ್ಟವಾಗಿ ನನಗೆ ಅರ್ಥ ಆಗಲಿಲ್ಲ. ನಾನು ಬಾಬಾನ ಕಾರನ್ನು ನೋಡ್ತಾ ನಿಂತೆ. ನೆವಿ ಬ್ಲೂ ಕಲರ್ ಫೋರ್ಡ್ ಕಾರ್ ಕಣೋ. ಇದು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಸ್ವಲ್ಪ ಕಲ್ಲರ್ ಚಿಪ್ ಆಫ್ ಆಗಿದೆ, ಅದನ್ನು ಫಿಕ್ಸ್ ಮಾಡಿಸ್ತೀನಿ ನಾಳೆ ಸ್ಟೇಷನಲ್ಲಿ. ನಿನಗೂ ಕಾಲೇಜ್ಗೆ ಹೋಗೋಕ್ಕೆ ಬೇಕಲ್ವಾ, ಬಟ್ ಇಂಜಿನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳಿದ್ರು. ನನಗೆ ತುಂಬ ಖುಷಿಯಾಯಿತು. ನೀವು ನನಗೇನು ಬೇಕು ಅಂತ ನಾನಿನ್ನೂ ಯೋಚನೆ ಮಾಡಿರಲ್ಲ, ಅಷ್ಟು ಬೇಗ ನೀವೆಲ್ಲ ಪೂರೈಸಿರ್ತೀರ ನನ್ನ ಅವಶ್ಯಕತೆಗಳನ್ನ. ಥ್ಯಾಂಕ್ಸ್ ಬಾಬಾ ಅಂತ ಏನೇನೋ ಹೇಳಬೇಕು ಅಂದ್ಕೊಂಡೆ. ಅವರ ಕೈಗಳ್ನು ಒತ್ಕೊಳ್ತಾ ಇದ್ರು. ಬೆರಳೆಲ್ಲ ಕಪ್ಪಗಾಗಿತ್ತು, ಅಲ್ಸರಿಂದ ಸಫರ್ ಮಾಡ್ತಿದ್ರು. ಆದ್ರೂ ಎಲ್ಲನೂ ಮೈಂಡಿಗೆ ಬಂದ್ರೂ ಏನೂ ಹೇಳಲಿಲ್ಲ. ಆ ಕಾರ್ ತಗೊಂಡು ಹಾಗೆ ಮನೆಗೆ ಹೋದ್ವಿ. ಅದು ಆಫ್ ಮಾಡಿದ್ಮೇಲೆ ಕ್ಲಿಕ್ ಕ್ಲಿಕ್ ಅಂತ ಸ್ವಲ್ಪ ಹೊತ್ತು ಶಬ್ದ ಬರ್ತಾಯಿತ್ತು. ತುಂಬ ಸ್ವೀಟಾಗಿ ಅನ್ನಿಸ್ತು ಇಂಜಿನ್ ಆಫ್ ಆಗೋ ಶಬ್ದ ಕೂಡ. ಅದು ನಂದೇ ಕಾರ್ ಅಂತ. ಮನೆಗೆ ಹೋದ್ಮೇಲೆ ಇವತ್ತು ನಾನು ಹಸಾನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಮೀರ್, ಅವ್ನು ನಮ್ಮ ಜೊತೆ ಇರಬೇಕಾಗಿತ್ತು ಅಂತ ತುಂಬ ಬೇಜಾರು ಮಾಡ್ಕೊತ ಇದ್ರು ಅಪ್ಪ.
ನಾನು ಅಮೆರಿಕಾಗೆ ಬಂದು ನನ್ನ ಹಳೆ ನೆನಪುಗಳನ್ನೆಲ್ಲ ಹೂತಿಡ್ಬೇಕು ಅಂದ್ಕೊಂಡಿದ್ದೀನಿ. ಅಪ್ಪ ಸತ್ತದ ಮೇಲೆ ಇರೋ ಶೋಕವನ್ನು ಆಚರಣೆ ಮಾಡ್ತಿದ್ದಾರೆ ಇಲ್ಲಿ. ಅವಾಗವಾಗ ನಾನು ಕಾರ್ ತಗೊಂಡು ಅಲ್ಲೇ ಇರೋ ಎಲ್ಲ ರೋಡ್ಗಳ ಮೇಲೆ ಹೋಗ್ತಾ ಇದ್ದೆ. ಸ್ವಲ್ಪ ದೂರದಲ್ಲಿ ಇರೋ ಗುಡ್ಡ ಹತ್ತುತ್ತಾ ಇದ್ದೆ. ಅಲ್ಲಿಳಿದು ಅಲ್ಲಿ ಹತ್ತಿ ನೋಡಿದಾಗ ಅದರ ಆಚೆಗೆ ಒಂದಷ್ಟು ಸಿಟಿ ಕಾಣಿಸ್ತಿತ್ತು, ಅದರ ಆಚೆಗೆ ಒಂದು ಬೆಟ್ಟ ಕಾಣಿಸ್ತಿತ್ತು. ನಾನು ಅವಾಗವಾಗ ಪೆಸಿಫಿಕ್ ಓಷನ್ ಹತ್ರ ಹೋಗಿ ನೀರಲ್ಲಿ ಕೂತ್ಕೊಳ್ತಿದ್ದೆ. ನಾನು ಎಲ್ಲೋ ಬುಕ್ಕಲ್ಲಿ ಓದಿದ್ದೆ, ಸಮುದ್ರದ ಹತ್ರ ಹೋಗಿ ಕೂತ್ರೆ ಆ ನೀರು ಕೂಡ ಉಪ್ಪಿನ ವಾಸನೆ ಬರುತ್ತೆ ಅಂತ. ಹಸನ್ ನಾನು ನೋಡಿದ್ದ ಹಳೆ ಮೂವೀಸಲ್ಲೆಲ್ಲ ಈ ಓಷನ್, ಯಾವುದೇ ಒಂದು ಓಷನ್ ಸಮುದ್ರ ಅದರದ್ದು ಅಲೆಗಳು ನೋಡುವಾಗ ನಮಗೆ ತುಂಬ ಖುಷಿ ಆಗ್ತಿತ್ತು. ಆ ಥರದ್ರ ಹತ್ರ ಒಂದು ಸತಿ ಹೋಗಿ ಕೂತ್ಕೋಬೇಕು ಅಂತ ಅನ್ನಿಸ್ತಿತ್ತು. ಈಗ ಅದೇ ಥರ ಸಮುದ್ರ ಇದೆ, ಆದರೆ ಅದನ್ನು ಎಂಜಾಯ್ ಮಾಡೋ ಮನಸ್ಥಿತಿ ಮಾತ್ರ ನಾನು ಕಳ್ಕೊಂಡಿದ್ದೀನಿ. ಆದರೆ ಈ ಸಿಟಿ ಎಷ್ಟು ದೊಡ್ಡದು, ಈ ದೇಶ ಎಷ್ಟು ದೊಡ್ಡದು. ನಮ್ಮ ಅಫ್ಘಾನಿಸ್ತಾನಲ್ಲಿ ಅಷ್ಟೇ ಗುಡ್ಡಗಳು ಇದ್ರೂ, ಎಷ್ಟೇ ಗುಡ್ಡಗಳ ಮಧ್ಯೆ ನಮ್ಮ ಸಿಟೀಸ್ ಇದ್ರೂ ಇದರಷ್ಟು ದೊಡ್ಡದೇನಲ್ಲ. ಇಲ್ಲಿ ನೋಡ್ತಾ ಇದ್ದಂಗೆ ಗುಡ್ಡ ಕಾಣುತ್ತೆ, ಅದರ ಆಚೆಗೆ ಸಿಟಿ, ಮತ್ತು ಆ ಸಿಟಿಯಿಂದ ಇನ್ನೊಂದು ಸಿಟಿಗೆ ದಾರಿ, ಆ ಸಿಟಿಯಿಂದ ಇನ್ನೊಂದು ಬೆಟ್ಟಕ್ಕೆ ದಾರಿ, ಆ ಬೆಟ್ಟದ ಆಚೆಗೆ ಮತ್ತೊಂದಷ್ಟು ಸಿಟಿ. ಹೀಗೆ ಎಷ್ಟು ದೊಡ್ಡದಲ್ಲ ಈ ಸಿಟಿ ಅಂತ ಅನ್ನಿಸ್ತಿತ್ತು. ಅಲ್ಲಲ್ಲಿ ಐರನ್ ಗೇಟ್ಸ್ ಹಾಕಿರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇತ್ತು. ಆ ಬಿಲ್ಡಿಂಗನ್ನು ಇಮ್ಯಾಜಿನ್ ಮಾಡ್ಕೊಂಡು ನೋಡುವ ಅಪಾರ್ಟ್ಮೆಂಟ್ಸ್ ಅವು ಕಾಣಿಸ್ತಾ ಇತ್ತು. ಈ ಅಪಾರ್ಟ್ಮೆಂಟ್ಗಳ ಮುಂದೆ ನಮ್ಮ ಅಪ್ಪ ಅಫ್ಘಾನಲ್ಲಿ ಕಟ್ಟಿರೋ ಮನೆ ಯಾವುದೋ ಸರ್ವೆಂಟ್ ಕ್ವಾರ್ಟರ್ ಥರ ಇರುತ್ತಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ನಮ್ಮಪ್ಪನಿಗೆ ಶನಿವಾರ ಭಾನುವಾರ 2 ದಿನ ರಜೆ ಇದ್ದ ಕಾರಣ ಬೇರೆ ಯಾವುದೋ ಒಂದು ಅಫ್ಘಾನ್ ಫ್ರೆಂಡ್ ಮೂಲಕ ಒಂದು ಬಸ್ನ ಪರ್ಚೇಸ್ ಮಾಡಿದ್ರು. ಅದು ಇಂಜನ್ ಮಾತ್ರ ಚೆನ್ನಾಗಿ ವರ್ಕ್ ಆಗ್ತಿತ್ತು, ಮಿಕ್ಕಿದ ಎಲ್ಲ ಬಾಡಿ ಪಾರ್ಟ್ ಎಲ್ಲನೂ ಹಾಳಾಗಿತ್ತು. ಅದಕ್ಕೆಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಬೇಕಾದಲ್ಲಿ ಈ ಡಸ್ಟ್ಬಿನ್ ಕವರ್ಸ್ ಬರುತ್ತಲ್ಲ, ಪ್ಲಾಸ್ಟಿಕ್ ಕವರ್ಸ್, ಇನ್ನೆಲ್ಲೋ ಕರ್ಟನ್ಸ್ ಎಲ್ಲ ಹಾಕಿ ಆ ಬಸ್ಸನ್ನ ಸ್ವಲ್ಪ ಸರಿ ಮಾಡ್ಕೊಂಡ್ವಿ. ಶನಿವಾರ ಒಂದು ನ್ಯೂಸ್ ಪೇಪರಲ್ಲಿ ಮನೆಯಲ್ಲಿ ಬೇಡವಾದ ವಸ್ತು ಏನೇನು ಯಾರ್ಯಾರ ಮನೆಯಲ್ಲಿ ಸೇಲ್ಗಿದೆ ಅಂತ ಹೇಳಿ ಅಡ್ವರ್ಟೈಸ್ ಕೊಡ್ತಾಯಿದ್ರು. ನಾವು ಈ ಬಸ್ ತಗೊಂಡೋಗಿ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಬಂದು ಫ್ಲೀ ಮಾರ್ಕೆಟ್, ಅದೇ ಸಂಡೇ ಮಾರ್ಕೆಟ್ ಅಥವಾ ಸೆಕೆಂಡ್ಸ್ ಸೇಲ್ ಮಾಡೋ ಮಾರ್ಕೆಟ್ ಅಂತೀವಲ್ವ, ಅದು ಫ್ಲೀ ಮಾರ್ಕೆಟ್ಗೆ ಹೋಗಿ ಮಾರ್ತಾಯಿದ್ವಿ. ಒಂದಿನ ಬಸ್ಸಲ್ಲಿ ಕೂತಿದ್ರು ಅಪ್ಪ ಅದನ್ನೆಲ್ಲ ತಗೊಂಡು. ನಾನು ಕಾಫಿ ತರೋಣ ಅಂತ ಆ ಕಡೆಗೆ ಹೋಗಿ ಬರ್ತಾ ಇದ್ದೆ. ಬರುವಾಗಲೇ ಅಪ್ಪ ಜೋರಾಗಿ ಕೂಗಿದ್ರು, ಅಮೀರ್ ಇಲ್ಲಿ ನೋಡು ತಹೇರಿ ಸಾಬ್ ಇದ್ದಾರೆ ಅಂತ ಹೇಳಿದ್ರು. ಇದೆಲ್ಲೋ ಹೆಸರು ಕೇಳಿದ್ದೀನಲ್ಲ ಅಂತ ಅಂದ್ಕೊಂಡೆ. ಓ, ನೆನಪಾಗ್ತಿಲ್ವಾ? ಆಫ್ಘನ್ನಲ್ಲಿ ಅದೇ ಡಿಫೆನ್ಸ್ ಸೆಕ್ರೆಟರಿ ಆಗಿದ್ದರು. ಹಿ ವಾಸ್ ಇನ್ ಹೈ ರ್ಯಾಂಕ್ ಪೊಸಿಷನ್ ಅಂತ ಹೇಳಿದ್ರು. ಚೆನ್ನಾಗಿದೆಯಾ ಮಗನೇ ಅಂತ ನಗ್ತಾ ಮಾತಾಡಿಸಿದ್ರು ಅವರು. ಅವ್ರ ನಗು ಪಾರ್ಟಿಗಳಲ್ಲಿ ಅವಶ್ಯಕತೆ ಇದ್ದರೂ ಇಲ್ಲದೆ ಹೋದರೂ ನಗು ಪ್ಲಾಸ್ಟಿಕ್ ನಗು ಥರ ಇತ್ತು, ಅದು ರಿಯಲ್ ನಗು ಅಲ್ಲ. ಅವರು ಹಾಕಿರೋ ಸೂಟು ಬೇಕಾದಕ್ಕಿಂತ ಜಾಸ್ತಿ ಐರನ್ ಮಾಡಿಕೊಂಡಿದ್ರು. ಕೈಯಲ್ಲಿ ಗೋಲ್ಡ್ ಚೈನ್ ಕಾಣಿಸ್ತಿತ್ತು. ಅಷ್ಟೊತ್ತಿಗೆ ಅವ್ರ ಹಿಂದ್ಗಡೆ, ಅಪ್ಪ ನಿಮ್ಮ ಟೀ ತಣ್ಣಗಾಗ್ತಿದೆ ಅಂತ ವಾಯ್ಸ್ ಕೇಳಿಸ್ತು. ತುಂಬ ಸ್ವೀಟ್ ವಾಯ್ಸ್. ಆ ಕಡೆಗೆ ತಿರುಗಿ ನೋಡಿದೆ. ಅವಳ ಕಣ್ಣು ನನ್ನ ಕಣ್ಣು ಒಂದು ಕ್ಷಣ ಹಿಡಿದಿಟ್ವಿ. ತದನಂತರ ಇಬ್ಬರು ಎಚ್ಚೆತ್ಕೊಂಡ್ವಿ. ಅವ್ರ ಅಪ್ಪನಿಗೆ ಕಾಫಿ ಕೊಟ್ಟಳು. ಅವಳು ವಾಪಸ್ ಹೋದ್ಲು. ಅವಳ ಹಿಂದೆ ತುಂಬ ಉದ್ದನೆಯ ಕೂದಲು, ಬೆನ್ನೆಲ್ಲ ಹರಡ್ಕೊಂಡಿತ್ತು. ಎಷ್ಟು ಸುಂದರವಾಗಿ ಕಾಣ್ತಾ ಇದ್ಲು ಅವಳು. ಅವಳ ಸ್ಕಿನ್ ಕಲರ್, ಅವಳ ಡ್ರೆಸ್ಸಿಂಗ್, ಅವಳ ಮುಖ ತುಂಬ ಚೆನ್ನಾಗಿ ಅನ್ನಿಸ್ತು. ಮನೆಗೆ ಬಂದ್ವಿ. ನನಗೆ 1 ವಾರ ಕಾಯಬೇಕು ಅವಳನ್ನ ನೋಡಬೇಕು ಅಂದರೆ. ಈ 1 ವಾರ ನನಗೆ ತುಂಬ ನರಕ ಆಗ್ತಿತ್ತು. ಆಫ್ಘನ್ನಲ್ಲಿ ನಾವು ಎಲ್ಡಾ ಅಂತ ವಿಂಟರಲ್ಲಿ ಫಸ್ಟ್ ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅವತ್ತು ತುಂಬ ಲಾಂಗೆಸ್ಟ್ ಡಾರ್ಕ್ ನೈಟ್ ಅದು. ಅಲ್ಲಿ ಹೇಳ್ತಾ ಇದ್ರು, ಇವತ್ತು ಈ ಲಾಂಗೆಸ್ಟ್ ಡಾರ್ಕ್ ನೈಟಲ್ಲಿ ನಾವೇನಾದರೂ ಚೆನ್ನಾಗಿ ಇದು ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು ತಿಂದರೆ ಬರೋ ಸಮ್ಮರಲ್ಲಿ ನಮಗೆ ಜಾಸ್ತಿ ಬಾಯಾರಿಕೆನೇ ಆಗಲ್ವಂತೆ. ಮತ್ತು ಎಲ್ಲ ಅಲ್ಲಲ್ಲಿರೋ ಪ್ರಾಣಿಗಳೆಲ್ಲ ಗುಡ್ಡ ಹತ್ತಿ ಬೆಳಕನ್ನು ಹುಡುಕ್ತಾ ಇರ್ತಾವಂತೆ. ಏನೇನೋ ಕತೆಗಳು ಹೇಳ್ತಾಯಿದ್ರು. ಇದು ಲಾಂಗೆಸ್ಟ್ ಡಾರ್ಕ್ ನೈಟ್
ಅನ್ನೋದು ನನಗೆ ದೊಡ್ಡವನಾದ ಮೇಲೆ ಓದೋವಾಗ ಅರ್ಥ ಐತೆ ಹೊರತು ಅವಾಗದು ಅರ್ಥ ಆಗಿರಲಿಲ್ಲ. ಟೀ ಕಾಯಿಸಿ ಕಾಯಿಸಿ ಕೊಡ್ತಾ ಇದ್ರು ಅಲ್ಲಿ, ಜೊತೆಗೆ ಆ್ಯಪಲ್ಲು ಅದೆಲ್ಲ ಸ್ಕಿನ್ ತೆಗೆದು ಮತ್ತು ಬೇರೆ ಏನೋ ಸುಟ್ಟಿರೋ ಐಟಮ್ಸು ಈ ರೀತಿ ಎಲ್ಲ ಕೊಡ್ತಾಯಿದ್ರು. ನಾನು ಹಸನ್ ತಿಂತಾ ಕಾರ್ಡ್ಸ್ ಆಡ್ತಾ ಮೂವಿ ಬಗ್ಗೆ ಡಿಸ್ಕಸ್ ಮಾಡ್ಕೊತ ಓದ್ಕೊತ ಎಲ್ಲ ಎಂಜಾಯ್ ಮಾಡ್ತಿದ್ವಿ. ಫ್ರೆಂಡ್ಸ್ ನಮ್ಮ ಶಿವರಾತ್ರಿ ಆಚರಿಸ್ದಂಗೆ ಅವರು ಇದನ್ನು ಆಚರಿಸ್ತಾಯಿದ್ರು ಹೆಚ್ಚು ಕಮ್ಮಿಯಲ್ಲಿ. ಮತ್ತು ಈ ಲಾಂಗ್ ಡಾರ್ಕ್ ನೈಟ್ ಆದ ಕಾರಣ ಯಾವಾಗ ಸೂರ್ಯ ಬರ್ತಾನಪ್ಪ ಅಂತ ಕಾಯ್ಕೋತಿದ್ವಿ. ಅದೇ ರೀತಿಯಲ್ಲಿ ಇವಾಗ ಮತ್ತೆ ಯಾವಾಗ ಸಂಡೇ ಬರುತ್ತೆ, ಯಾವಾಗ ಅವಳನ್ನ ನೋಡ್ತೀನಿ ಅಂತ ನನ್ನ ಮನಸ್ಸು ನನಗೆ ತುಂಬ ತೊಂದರೆ ಕೊಡ್ತಾಯಿತ್ತು. ನೆಕ್ಸ್ಟ್ ಸಂಡೇ ಅಲ್ಲೋಗಿ ಕೂತ್ಕೊಂಡಾಗ ಆ ಹುಡ್ಗಿನೂ ಬಂದು ಬುಕ್ ಓದ್ಕೊಳ್ತಾ ಏನೋ ಅವ್ರ ಸ್ಟಾಲಲ್ಲಿ ಎಲ್ಲ ಒಂದು ಟೇಬಲ್ ಕ್ಲಾತ್ ಹಾಕಿ ಅವ್ರು ಮಾರೋ ಐಟಮ್ಸ್ ಎಲ್ಲ ಜೋಡಿಸಿದ್ರು. ಅಲ್ಲಿ ಅಪ್ಪನ ಕೇಳಿದೆ, ಅಪ್ಪ ನಿಮ್ಗೊಂದು ಕೋಕ್ ತರಲ ಅಂತ. ಹಾಂ ತಗೊಂಬಾ, ಆದರೆ ಹುಷಾರು ಕಣೋ ಅಂತ ಹೇಳಿದ್ರು. ಅವ್ರ ಕಣ್ಣು ತಮಾಷೆಯಾಗಿ ನಗ್ತಾ ಇದ್ವು. ಏನಕ್ಕೆ ಹುಷಾರು ಅಂದೆ. ನೋಡು, ಅಫ್ಘಾನಿಸ್ತಾನ ಯಾವುದೇ ಗಂಡಸು ಹೆಂಡತಿ ಮಕ್ಕಳು ಇರೋ ಅಂಥ ಗಂಡಸುಗೆ ತುಂಬ ಆನರ್ ಆ್ಯಂಡ್ ಪ್ರೈಡ್ ತುಂಬ ಜಾಸ್ತಿ ಇರುತ್ತೆ. ಅದು ಅಷ್ಟು ಈಸಿ ಅಲ್ಲ ನೀನು ಅವ್ರ ಹತ್ರ ಹೋಗಿ ಮಾತಾಡೋದು. ಅವ್ರೇನೋ ನೋಡಿದ್ರೆ ಅವರ ಎಲ್ಲರ ಬಾಯಲ್ಲೂ ಬೀಳ್ತೀಯ ನೀನು ಅಂತ ಹೇಳಿದ್ರು. ಅಪ್ಪ ಏನೇನೋ ಮಾತಾಡ್ತೀರಾ ಅಂತ ಹೇಳಿ ಆ ಕಡೆಗೆ ಹೋದೆ. ನಾನು ಕೋಕ್ ತರಬೇಕು ನಿಜಕ್ಕೆ. ಹೋಗ್ಬಿಟ್ಟು ಒಂದು ಸತಿ ಹೋದೆ, ಸಾಧಾರಣವಾಗಿತ್ತು. ಮತ್ತೊಂದು ಸತಿ ಬಂದೆ, ಮತ್ತೆ ಅವಳನ್ನ ಮಾತಾಡಿಸ್ಲೇಬೇಕು ಅನ್ನಿಸ್ತು. ಮತ್ತೊಂದು ಸತಿ ಹೋಗಿ ನಮಸ್ತೆ ಅಂತ ಹೇಳಿ, ಅದೇ ತೆಹರಿ ಸಾಬ್ ಇಲ್ವಾ ಅಂತ ಕೇಳಿದೆ. ಅವರು ಇಲ್ಲಿ ಆ ಕಡೆಗೆ ಹೋದ್ರು ಅಂತ ಕೈ ಆ ಕಡೆಗೆ ತಿರುಗಿಸಿ ಹೇಳಿದ್ಲು. ಆ ಕೈ ಮೇಲೆತ್ತಾಗ ಅವಳ ರಿಸ್ಟಿಗೆ ಇದ್ದ ಆ ಬ್ರೇಸ್ಲೈಟ್ ಅವಳ ಮೊಣಕೈವರೆಗೂ ಹಿಂದಕ್ಕೆ ಹೋಯ್ತು. ಕೈ ಬಿಟ್ಟ ಮೇಲೆ ಮುಂದಕ್ಕೆ ಬಂತು. ನಾನು ಇಲ್ಲಿಗೆ ಬಂದು ಸ್ಟಾಪ್ ಆಗಿ ಅವ್ರನ್ನ ಜಸ್ಟ್ ಅವ್ರಿಗೆ ನಮಸ್ತೆ ಹೇಳೋಕ್ಕೆ ಬಂದಿದ್ದೆ ಅಂತ ಅವ್ರಿಗೆ ತಿಳಿಸ್ತೀರಾ ಅಂತ ಕೇಳಿದೆ. ಆಯಿತು ಅಂದ್ಲವಳು. ಸರಿ ನಾ ಬರ್ತೀನಿ ಅಂತ ಹೇಳಿದೆ. ಆದರೆ ಕಾಲು ಮಾತ್ರ ಮುಂದಕ್ಕೆ ಹೋಗಲೇ ಇಲ್ಲ. ಅವಳು ಆಯಿತು ಅಂದ್ಲು. ಸರಿ ಬರಲಾ ಕೇಳಿದೆ. ಹಾಂ ಅಂತಂದ್ಲೆ. ನನ್ನ ಹೆಸರು ಅಮೀರ್ ಅಂತ. ಒಂದು ವೇಳೆ ನೀವು ಅವ್ರಿಗೆ ನನ್ನ ಹೆಸರು ಹೇಳ್ದೆ ಮರ್ತೋಗ್ತೀರೇನೋ, ಯಾರು ಬಂದಿದ್ರು ಅಂತ ಹೇಳ್ತೀರಾ ಅದಕ್ಕೆ ಅಂತ ಅಂದೆ. ನನಗೆ ಗೊತ್ತು ನಿಮ್ಮ ಹೆಸರು, ನೀವೇ ಬಂದಿದ್ರಿ ಅಂತ ಹೇಳ್ತೀನಿ ಅಂತ ಅಂದ್ಲು. ಮತ್ತೆ ಮುಂದಕ್ಕೆ ಹೋಗಿ ನೀವು ಏನು ಬುಕ್ ಓದ್ತಾ ಇದ್ದೀರಾ ಅಂತ ಕೇಳಿದೆ. ಅವಳು ಬುಕ್ ಫೋಲ್ಡ್ ಮಾಡಿ ಅದ್ರ ಮೇಲೆ ಇರೋ ಟೈಟಲ್ ತೋರಿಸಿದ್ಲು, ವೆದರಿಂಗ್ ಹೈಟ್ಸ್. ಇದು ತುಂಬ ಸ್ಯಾಡ್ ಸ್ಟೋರಿ ಅಲ್ವಾ ಅಂದೆ. ಸ್ಯಾಡ್ ಸ್ಟೋರೀಸ್ ತುಂಬ ಒಳ್ಳೆ ಕಥೆಗಳಾಗ್ತವೆ ಅಲ್ವಾ ಅಂತಂದ್ಲವಳು. ಆದರೆ ಮುಖದಲ್ಲಿ ಸ್ವಲ್ಪ ಗಂಟಿಕ್ಕ ಭಾವನೆ ನನ್ನ ಹಿಂದಕ್ಕೆ ನೋಡ್ತಾ. ನಾನು ಹಿಂದೆ ತಿರುಗಿ ನೋಡಿದೆ. ಅವಳ ಅಮ್ಮ ಬಂದಿದ್ದರು. ಆ ಕಡೆಗೆ ಒಂದು ಬ್ಯಾಗ್ ತುಂಬ ಫ್ರೂಟ್ಸ್ ಎತ್ಕೊಂಡು ಬಂದರು. ಅಲ್ಲಿಗೆ ಬಂದು ಅದನ್ನು ಜೋಡಿಸ್ಕೊತ ಚೆನ್ನಾಗಿದೆಯಾ ಅಮೀರ್ ಜಾನ್ ಅಂತ ಪ್ರೀತಿಯಿಂದ ಮಾತಾಡಿಸಿದ್ರು. ಅವರ ಅಮ್ಮ ಮತ್ತು ಮಗಳು ನನ್ನ ಬಗ್ಗೆ ಮಾತಾಡ್ಕೋತಾರೆ ಅಂತ ಅವರ ಇಬ್ಬರ ಎಕ್ಸ್ಪ್ರೆಷನ್ಸಲ್ಲಿ ಅರ್ಥ ಆಯಿತು. ಇದ್ದಿರ್ಬೋದು, ಅಮ್ಮ ಮಗಳು ಬೇರೆ ಗಂಡಸರ ಬಗ್ಗೆ ಮಾತಾಡಿದ್ರೆ ಆಡ್ಬೋದು. ಅಫ್ಘಾನಿಸ್ತಾನಿಂದ ಎಸ್ಕೇಪ್ ಆಗಿ ಅಮೆರಿಕದಲ್ಲಿ ನಿವಾಸ ಮಾಡ್ತಿರೋ ಅಮ್ಮ ಮಗಳು ಮಾತಾಡ್ಬೋದು. ಆದರೆ ಅಪ್ಪ ಮಗಳು ಮಾತಾಡೋ ಹಾಗಿಲ್ಲ ಬೇರೆ ಹುಡುಗರ ಬಗ್ಗೆ. ಈಗ ತಾನೇ ಅಪ್ಪ ಹೇಳಿದ್ರಲ್ಲ, ಆನರ್ ಆ್ಯಂಡ್ ಪ್ರೈಡ್ ಇರೋ ಅಂಥ ಗಂಡಸರು ಅಂತ. ಇವರು ಕೂಡ ಆ ಇದಕ್ಕೆ ಸೇರಿದವರೇ ಅಂದ್ಕೊಂಡು ಸರಿ ನಮಸ್ತೆ ಕಾಲಾಜಾನ್ ಅಂತ ಹೇಳಿ ವಾಪಸ್ ನಮ್ಮಿದಕ್ಕೆ ಬಂದೆ. ಹಾಗೆ ನೆಕ್ಸ್ಟ್ ವೀಕ್ ಯಾವಾಗ ಬರುತ್ತೆ ಅಂತ ಕಾಯೋದು ನನ್ನ ಜೀವನದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ರುಟೀನ್ ಆಯಿತು. ಮತ್ತೊಂದು ನೆಕ್ಸ್ಟ್ ವೀಕಲ್ಲಿ ಒಂದ್ಸಲಿ ಹೋದಾಗ ಅಲ್ಲಿ ಹೋಗಿ ನಾನು ಬರೆದಿರೋ ಕತೆ ಒಂದು ಕೊಟ್ಟೆ. ಯಾಕಂದರೆ ಹಿಂದಿನ ವಾರದಲ್ಲಿ ನಾನು ಕೇಳಿದ್ದೆ ನಾನು ಕತೆ ಬರೀತೀನಿ ಅಂತ. ಅವಳು ನನಗೆ ಗೊತ್ತು ಅಂತ ಹೇಳಿದ್ಲು. ಹಾಗಿದ್ರೆ ನನ್ನ ಕತೆ ಓದ್ತೀರಾ ಅಂತ ಕೇಳಿದೆ. ನೀವು ತಂದುಕೊಟ್ರೆ ಖಂಡಿತ ಓದ್ತೀನಿ ಅಂದಿದ್ಲು ಅವಳು. ಅದಕ್ಕೆ ಈ ವಾರ ಒಂದು ನೆನ್ಪಿಟ್ಕೊಂಡೋಗಿ ಕೊಟ್ಟೆ. ಅವಳ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಇದು ಕೊಟ್ಟ ತಕ್ಷಣ ಅದು ಈಸ್ಕೊಂಡು
ಮುಖ ಮತ್ತೆ ಗಂಟಿಕ್ಕಿದ್ಲು. ಮತ್ಯಾರಪ್ಪ ಬಂದರು ಅಂತ ಹಿಂದೆ ತಿರುಗಿ ನೋಡಿದೆ. ಜನರಲ್ ತಹೇರಿ ಸಾಬ್. ಅವರು ವಾಟ್ ಅಮೀರ್ ಚೆನ್ನಾಗಿದೆಯಾ ಅಂದ್ಕೊಳ್ತಾ ಆ ಟೇಬಲ್ ದಾಟ್ಕೊಂಡು ಅವ್ರ ಮಗಳ ಹತ್ರ ಹೋಗಿ ಕೈ ಚಾಚಿದ್ರು. ಅವಳು ಆ ಪೇಪರ್ನ ಕೊಟ್ಲು. ಅದನ್ನ ತಗೊಂಡು ಡಸ್ಟ್ಬಿನ್ಗೆ ಹಾಕಿದ್ರು. ಮತ್ತು ಬಂದು ನನ್ನ ಹೆಗ್ಲ ಮೇಲೆ ಕೈ ಹಾಕಿ, ನಾನು ನೀನು ತುಂಬ ಒಳ್ಳೆ ಹುಡುಗ ಅಂದ್ಕೊಂಡಿದ್ದೆ ಅಮೀರ್, ಆದರೆ ಏನು ಮಾಡೋದು, ಒಳ್ಳೆ ಹುಡುಗರಿಗೂ ಕೂಡ ಅವಾಗವಾಗ ಸ್ವಲ್ಪ ವಾರ್ನಿಂಗ್ಗಳು ಬೀಳ್ತಾ ಇದ್ದರೆ ಮಾತ್ರ ಒಳ್ಳೆಯವರಾಗಿ ಉಳ್ಕೋತಾರೋ ಏನೋ ಅಂತ ಹೇಳಿ ಸೂಕ್ಷ್ಮವಾಗಿ ನನಗೆ ಬುದ್ಧಿ ಹೇಳಿ ಹೊರಗೆ ಬಿಟ್ಟರು. ನಾನಿವತ್ತು ನಿಂಗೇನು ಅಂತ ಇಲ್ಲ, ಯಾಕೆಂದರೆ ನಿಮ್ಮ ಅಪ್ಪನ ಮುಖ ನೋಡಿಕೊಂಡು ಅನ್ನೋ ಮಾತನ್ನು ಸೇರಿಸೋದು ಅವರೇನೂ ಮರೀಲಿಲ್ಲ. ಅಷ್ಟೊತ್ತಿಗೆ ನಾವು ಮಾತಾಡುವಾಗ ಫಸ್ಟ್ ಆ ಕಡೆಗೆ ಹೋಗಿ ಈ ಕಡೆಗೆ ಬಂದಾಗ ಫಸ್ಟ್ನೇ ಮಾತು ಕೇಳಿದಾಗ ಎಲ್ಲರ ಬಾಯಿ ಸುಮ್ಮನೆ ಇತ್ತೇನೋ. ಬಟ್ ನಾನು ಒಂದು ಪ್ರಶ್ನೆ ಕೇಳಿ ಅವಳು ಉತ್ತರ ಕೊಡೋ ಸ್ಥಿತಿ ಬರೋ ಅಷ್ಟೊತ್ತಿಗೆ ಆ ಮಾರ್ಕೆಟಲ್ಲಿರೋ ಎಲ್ಲರೂ ನಮ್ಮ ಬಗ್ಗೆನೇ, ಅಂದರೆ ಅವ್ರು ಆಡ್ತಿರೋ ಸೆಂಟೆನ್ಸ್ ಅರ್ಧದಲ್ಲೇ ನಿಲ್ಲಿಸಿ ಎಲ್ಲರೂ ಅವ್ರವ್ರ ಬಾಯಿ ನನಗೆ ತೆಕ್ಕೊಂತ ಕಣ್ಣು ಅಲ್ಗಾಡಿಸ್ಲಾರ್ದಂಗೆ ನಮ್ಮನ್ನೇ ನೋಡ್ತಾ ಇದ್ರು. ನಮ್ಮ ಜನರಿಗೆ ಬೇರೆಯವ್ರ ಬಗ್ಗೆ ಮಾತಾಡೋದಂದರೆ ಬಲು ಖುಷಿ. ನಾನು ಮನೆಗೆ ಬಂದೆ, ನಮ್ಮ ಅಪ್ಪ ಹತ್ರ ಬಂದೆ. ಏನಾಯಿತು ಅಂತ ಕೇಳಿದ್ರು. ಏನಾಗತ್ತಪ್ಪ, ಏನಿಲ್ಲ ಅಂತ ದಬಾಯಿಸ್ಕೊಂಡು ಕೂತ್ಕೊಂಡೆ. ಆದರೆ ಬಾಬಾ ಬಿಟ್ಟರೆ ಯಾರಿದ್ದಾರೆ ನನಗೆ ಹೇಳ್ಕೊಳ್ಳೋಕ್ಕೆ? ನಡೆದಿದ್ದೆಲ್ಲ ಹೇಳಿದೆ. ಅದೇ ಹುಷಾರಾಗಿರು ಅಮೀರ್ ಅಂತ ಹೇಳಿದ್ರು. ಬೇರೆಯವ್ರು ಯಾರೋ ಸೇಲ್ಸಿಗೆ ಬಂದರು. ಅವತ್ತು ಮಧ್ಯಾಹ್ನದಷ್ಟೊತ್ತಿಗೆ $165 ಮಿಕ್ಕೋ ಅಷ್ಟು ಸೇಲ್ಸ್ ಆಗಿತ್ತು. ಒಂದು ಬೇರೆಯವ್ರು ಯಾರೋ ಅವ್ರು ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೊಟ್ಟಿರೋ ಒಂದು ಟೈಲರಿಂಗ್ ಮೆಷಿನ್ $10 ತೊಗೊಂಬಂದಿದ್ವಿ. ಇಲ್ಲಿ ಆಫ್ಟರ್ ಬಾರ್ಗೇನ್ $25 ಮಾರಿದ್ವಿ. $15 ಮಿಕ್ಕಿತ್ತು. ಮತ್ತೆ ಯಾರೋ ಕೊಟ್ಟ ಗೊಂಬೆ. ಹೀಗೆ ಪ್ರತಿಯೊಂದು ಐಟಮಲ್ಲೂ ಚೆನ್ನಾಗಿ ಲಾಭಗಳು ಸಿಗ್ತಾ ಇದ್ವು. ನನಗೆ ಬೇಕಲ್ಲ, ಫ್ಯೂಚರಲ್ಲಿ ನನ್ನ ಮಗ ಓದೋದಕ್ಕೆ ದುಡ್ಡು ಬೇಕಲ್ಲ ಅಂತ ಅನ್ನೋದು ಅಪ್ಪನ ಯೋಚನೆ ಆಗಿತ್ತು. ಒಂದು ಸತಿ ನಾವು ಅಮೆರಿಕಾಗೆ ಬಂದ ಹೊಸದ್ರಲ್ಲಿ ನಮಗೆ ಅಫ್ಘಾನಿಸ್ತಾನ್ ಎಲಿಜಿಬಿಲಿಟಿ ಆಫೀಸ್ ಇದೆ ಅಂತ ಗೊತ್ತಾಯಿತು. ನಾನು ಅಪ್ಪ ಅಲ್ಲಿ ಹೋಗಿದ್ವಿ. ಅಲ್ಲಿರೋ ಒಬ್ಬರು ಹೆಂಗಸು ಪರ್ತಿ ಅಂತ, ಆಫ್ರಿಕನ್ ಹೆಂಗಸು. ಅವಳ ವಾಯ್ಸ್ ತುಂಬ ಸ್ವೀಟಾಗಿತ್ತು. ವಾಯ್ಸ್ ಕೇಳ್ತಾ ಇದ್ರೇ ಹಾಲು ಜೇನು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಇರೋ ಅಂಥ ಚೆನ್ನಾಗಿ ಅನ್ನಿಸ್ತಿತ್ತು. ಅವಳು ನಾನು ಚರ್ಚ್ಗೆ ಹಾಡು ಆಡ್ತೀನಿ ಅಂತ ಹೇಳಿದ್ಲು. ಇದ್ರೂ ಇದ್ದಿರ್ಬೋದು. ನಾವು ಅಲ್ಲಿ ಹೋದಾಗ ನಮಗೆ ಫುಡ್ ಕೂಪನ್ಸ್ ಒಂದಿಷ್ಟು ಕೊಡೋಕ್ಕೆ ಬಂದಳು. ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ, ಮುಂದಕ್ಕೆ ನೋಡೋಣ ಅಂತ. ಅಪ್ಪ ಏನು ಅಂತ ಹೇಳಿ ವಾಪಸ್ ಅಲ್ಲೇ ಬಿಟ್ಟರು. ನಾವು ಇಲ್ಲಿಗೆ ನಿಮಗೆ ರೆಸ್ಪೆಕ್ಟ್ ತಿಳಿಸೋಕೆ ಬಂದಿದ್ದೀವಿ, ನಾವು ಇಲ್ಲಿ ರೆಫ್ಯೂಜೀಸ್ ಬಂದಿದ್ದೀವಿ ಅಂತ. ಈ ರೀತಿ ನಿಮ್ಮ ಹತ್ರ ಕೂಪನ್ಸ್ ತೊಗೊಂಡು ನಾವು ಫುಡ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತಾ, ನಾನು ಆಫ್ಘಾನಲ್ಲೂ ವರ್ಕ್ ಮಾಡ್ತಿದ್ದೆ, ಇಲ್ಲೂ ವರ್ಕ್ ಮಾಡ್ತೀನಿ, ಅಲ್ಲೂ ದುಡ್ಕೊಂಡು ತಿಂದಿದ್ದೆ, ಇಲ್ಲೂ ದುಡ್ಕೊಂಡು ತಿಂತೀನಿ. ನೀವು ಬೇರೆ ಯಾರಿಗೂ ಅವಶ್ಯಕತೆ ಇರೋರ್ಗೆ ಕೊಟ್ಬಿಡಿ ಅಂತ ಹೇಳಿ ಅಪ್ಪ ಅಲ್ಲಿಂದ ಹೊರಗೆ ನಡೆದ್ರು. ನಾನು ಅವ್ರನ್ನ ಹಿಂಬಾಲಿಸ್ದೆ. ಅಷ್ಟಕ್ಕೆ ಮುಂಚೆ ಆ ಹೆಂಗಸು ನನ್ನ ಕರೆದು ಹೇಳಿದ್ಲು, ನಾನು 20 ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಅಪ್ಪನ ಬಿಹೇವಿಯರ್ ಥರ ಅಷ್ಟು ಸೆಲ್ಫ್ ರೆಸ್ಪೆಕ್ಟಿಂದ ಬಿಟ್ಟು ಹೋಗಿದ್ದು ನೋಡಿದ್ದು ಅಂತ ಹೇಳಿದ್ಲು. ಅಪ್ಪನ ಬಗ್ಗೆ ಸ್ವಲ್ಪ ಹೆಮ್ಮೆ ಆಯಿತು. ಹೊರಗೆ ಬಂದಾಗ ಏನಪ್ಪ ಅಂತ ಕೇಳಿದ್ರೆ, ಆಫ್ಘನ್ ಅವ್ರಿಗೆ ಎಲ್ಲ ಸಹಾನುಭೂತಿಯಿಂದ ಕೊಟ್ಟಿರೋ ದುಡ್ಡನ್ನು ತಗೊಂಡು ನಾವು ಊಟ ತಗೊಂಡು ತಿನ್ನಬೇಕಾ ಅಂತ ಹೇಳಿ ಅಪ್ಪನಿಗೆ ತುಂಬ ಬೇಜಾರಾಯಿತು. ಈ ರೀತಿ ಅದೇ ಮಾತಲ್ಲೇ ನಾವು ಮನೆಗೆ ಬಂದ್ವಿ. ಇಲ್ಲಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ರ ಕಂಟಿನ್ಯೂಯೇಷನ್ ನಾಳೆ ಹೇಳ್ತೀನಿ. ಮೊನ್ನೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಸುಮಾರು ಸತಿ ರೆಕಾರ್ಡ್ ಮಾಡಿದೆ. ಮಧ್ಯದಲ್ಲಿ ನನಗೊಂದು ಸಣ್ಣ ಪಾಪು ಇದೆ, ಅದು ಡಿಸ್ಟರ್ಬ್ ಮಾಡಿ ಅದು ಸ್ವಲ್ಪ ಕೇಳಬೇಕಾದ್ರೆ ನಿಮಗೆ ಅಷ್ಟು ಎಂಟರ್ಟೈನಿಂಗ್ ಆಗಿರಲ್ಲ ಅಂತ ಹೇಳಿ ಆಫ್ ಮಾಡಿದೆ. ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ. ಎನಿವೇಸ್, ಹೋಪ್ ಯು ಲೈಕ್ ದಿಸ್ ಸ್ಟೋರಿ. ನಿಮಗಿಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ.